ಹೇಳಿ ಸ್ಟಾರ್ಟ್ ಮಾಡಲಿ. ಕಾರ್ತಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪೋಕ್ಸೋ ನ್ಯಾಯಾಲಯದಲ್ಲಿ ಕಾರ್ತಿ PS ಕ್ರೈಮದಲ್ಲಿ ಒಂದು ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ವಿಚಾರಣೆಯಾಗಿದ್ದು, ಕಾರ್ತಿ ಪೊಲೀಸ್ ಕ್ರೈಮ್ ನಂಬರ್ 59/25 ರಿಜಿಸ್ಟ್ರೇಷನ್ ಆಗಿ ಪ್ರಕರಣ ರಿಜಿಸ್ಟ್ರೇಷನ್ ಆಗಿ ನಂತರ ತನಿಖಾಧಿಕಾರಿಯವರು ತನಿಖೆಯನ್ನು ಮಾಡಿ ಶ್ರೀ ಮಂಜುನಾಥ್ ಕುಲ್ಕುಂದ್ ಮತ್ತು ಸುರೇಶ್ P. ಶಿಂಗಿ ಇವರು ತನಿಖೆಯನ್ನು ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ಪೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಸದರಿ ಪ್ರಕರಣದಲ್ಲಿ ನೊಂದ ಬಾಲಿಕೆಯನ್ನು ಆರೋಪಿಯಾದ ಈರಪ್ಪ ತಂದೆ ಈರಪ್ಪ ದನಕಾರ್ ಇವನ ಊರು ಬೆನಕೊಳ್ಳಿ ಇದ್ದು, ಇವನು ಅಲ್ಪವಯ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ಸೈಕಲ್ ಮೋಟರ್ದಲ್ಲಿ ಅಪಹರಣ ಮಾಡಿಕೊಂಡು ಹೋಗು ಸರ್ಕಾರಿ ಫಾರೆಸ್ಟ್ ಏರಿಯಾದಲ್ಲಿ ಕರ್ಕೊಂಡೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ನಂತರ ಪದೇ ಅತ್ಯಾಚಾರ ಮಾಡಿ ಇದ ಆರೋಪಿಗೆ ಸದರಿ ನ್ಯಾಯಾಲಯದ ನ್ಯಾಯಾಧೀಶರಾದಂಥ CM ಪುಷ್ಪಲತಾ ಅವರು ಪ್ರಕರಣವನ್ನು ವಿಚಾರಣೆ ಮಾಡಿ ಸುಮಾರು 66 ಡಾಕ್ಯುಮೆಂಟ್ಸ್ಗಳ ಆಧಾರದ ಮೇಲೆ ಮತ್ತು 5 ಸಾಕ್ಷಿಗಳ ಮೇಲಿಂದ 2 ಮುದ್ದೆ-ಮಾಲುಗಳು ಈ ಆರೋಪಿ ಮಾಡಿದಂಥ ಕೃತ್ಯಕ್ಕೆ ಲೈಂಗಿಕ ಅತ್ಯಾಚಾರ ಮಾಡಿದಂಥ ಆರೋಪಿಗೆ 20 ವರ್ಷಗಳ ಕಠಿಣ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ನ್ಯಾಯಾಧೀಶರಾದಂಥ CM ಪುಷ್ಪಲತಾ ಅವರು ಆದೇಶ ನೀಡಿದ್ದು, ನೊಂದ ಬಾಲಿಕೆಗೆ 4 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಿದ್ದು, ಅದನ್ನು 5 ವರ್ಷಗಳವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮುದತ್ ಠೇವಣಿ ನೀಡಬೇಕಂತ ಆದೇಶಿಸಿದ್ದು, ಈ ಕೃತ್ಯ ಎಸಗಿದ ಆರೋಪಿಗೆ ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಮಕ್ಕಳ ಮೇಲೆ ಆಗತಕ್ಕಂಥ ಕೃತ್ಯಗಳು ಆಗಬಾರದು ಅನ್ನೋ ದೃಷ್ಟಿಯಿಂದ ಇದು ಮಾಡುವಂಥ ಆರೋಪಿಗಳಿಗೆ ಎಚ್ಚರಿಕೆ ಗಂಟೆ ಆಗಿದೆ ಅಂತೇಳಿ ಅಭಿಯೋಜನ ಪರವಾಗಿ ಇಲಾಖೆಯ ಪರವಾಗಿ ನಾನು ಇದನ್ನೇ ಸ್ವಾಗತಿಸುತ್ತೇನೆ.